ಸಮಸ್ತ ಕನ್ನಡಿಗರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತೆ ಸರಳಾ. ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೊಂದು ಕೊಡಗನ್ ಸ್ಟೈಲ್ನ ಟಿಫನ್ನ ತೋರಿಸ್ಕೊಡ್ತಾ ಇದ್ದೀನಿ. ಇದು ತುಂಬಾ ಟೇಸ್ಟಿಯಾಗಂತೆ. ನನಗೂ ನನ್ನ ಅತ್ತೆ ಮನೆ ತಿಂಡಿ ಅನ್ನೋ ಒಂದು ಅಭಿಮಾನ ಇದೆ. ನನಗೆ ಇದನ್ನು ನಾನು ಓರ್ಗೆತ್ತಿ ಲಕ್ಷ್ಮಕ್ಕ ಅನ್ನೋರು ಹೇಳ್ಕೊಟ್ಟಿದ್ರು. ಅವ್ರ ಮೊಬೈಲಲ್ಲಿ ಹೇಳ್ಕೊಟ್ಟಿದ್ದನ್ನು ಕೇಳಿನೇ ನಾನು ಇದನ್ನು ಮಾಡಿದ್ದು. ತುಂಬಾ ಟೇಸ್ಟಿ ಅಂತ ಅನ್ನಿಸ್ತು. ಹಾಗಾಗಿ ಇದನ್ನ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು 1 ಲೋಟದಷ್ಟು ಕುಸಲಕ್ಕಿನ ತೊಗೊಂಡಿದ್ದೀನಿ. ರಾತ್ರಿಯೇ ಕುಸಲಕ್ಕಿನ ನೆನೆ ಇಟ್ಟಿದ್ದೆ. ಬೆಳಗ್ಗೆ ಅದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋಕ್ಕೆ ಅಂತ ತೆಕ್ಕೊತಿದ್ದೀನಿ. ಇದ್ರ ಜೊತೆಗೆ ನಾನು ಒಂದು ಸ್ವಲ್ಪ ತೆಂಗಿನಕಾಯಿ ತೊಗೊಳ್ತಾಯಿದ್ದೀನಿ. ತೆಂಗಿನ ತುರಿ ಹಾಕ್ಕೊಂಡು ರುಬ್ಕೊತೀನಿ. ಇದು ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಇದ್ರ ಜೊತೆಗೆ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಸೇರಿಸ್ಕೊಂಡು ನೈಸಾಗಿ ರುಬ್ಕೊತೀನಿ. ನೀಟಾಗಿ ಸಣ್ಣ ನೈಸ್ ಪೇಸ್ಟ್ ಆಗಿರಬೇಕು. ಇದು ಜಾಸ್ತಿ ನೀರು ಹಾಕ್ಕೊಂಡು ರುಬ್ಬಾರ್ದು. ಆದಷ್ಟು ಗಟ್ಟಿನೇ ರುಬ್ಬಕ್ಕೆ ಪ್ರಯತ್ನ ಪಡಬೇಕು. ಇದಕ್ಕೆ 1 ಕಪ್ ನಾನು ಅಕ್ಕಿ ಹಿಟ್ಟು ತೊಗೋತಾ ಇದ್ದೀನಿ. ಅಕ್ಕಿ ಹಿಟ್ಟು ತೊಗೊಂಡು ಇದು ರುಬ್ಬಿರೋ ಅಂಥ ಪೇಸ್ಟ್ ಇದೆಯಲ್ಲ ನೋಡಿ, ಇದು ನಾನು ಎಷ್ಟು ತಿಕ್ಕಾಗಿ ರುಬ್ಬಿದ್ದೀನಲ್ವ. ಸ್ವಲ್ಪನೇ ಆದಷ್ಟು ಮಿಕ್ಸಿ ಜಾರ್ ರನ್ ಆಗಬೇಕು ಅನ್ನೋಷ್ಟು ಮಾತ್ರನೇ ನೀರು ಹಾಕ್ಕೊಂಡು ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆ ಅಕ್ಕಿ ಹಿಟ್ಟನ್ನು ಕಲಿಸ್ಕೊತೀನಿ. ನೀಟಾಗಿ ಕಲಿಸ್ಕೋಬೇಕು. ಕೈಗೆ ಅಂಟಬಾರ್ದು ಅನ್ನೋ ಥರ ಕಲಿಸ್ಕೊಂಡ್ರೆ ಆಯಿತು. ಈ ಥರ ಪೂರಿ ಹಿಟ್ಟು ಚಪಾತಿ ಹಿಟ್ಟು ಅಂತೀವಲ್ಲ ಆ ಹದದಲ್ಲಿ ನಾನು ಕಲಿಸ್ಕೊಂಡಿಟ್ಟಿದ್ದೀನಿ. ಇದರಲ್ಲಿ ನಾನು 2 ಗ್ರೇವಿಯಲ್ಲಿ ತಿನ್ನೋಕ್ಕೆ ಅಂತ ಅಂದ್ಬಿಟ್ಟು ಮಾಡ್ತಿದ್ದೀನಿ. ಒಂದು ಸ್ವಲ್ಪ ನೋಡಿ, ಸಣ್ಣ ಉಂಡೆ ತೊಗೊಂಡು ಈ ಥರ ಲಟ್ಸ್ಬೇಕು. ಲಟ್ಸೋದು ಅಂದರೆ ಕೈನಲ್ಲಿ ತಟ್ಟಿದ್ರೆ ಸಾಕು. ಇದರಲ್ಲೆಲ್ಲ ಲಟ್ಸೋಕ್ಕೆ ಬರಲ್ಲ, ಕೈನಲ್ಲೇ ತಟ್ಟಬೇಕಾಗತ್ತೆ. ಅದು ನೈಸಾಗಿ ಲಟ್ಟಿಸ್ಬೇಕು. ನಮ್ಮದು ಬೆರಳಿಂದ ಬರೆ ಬೀಳಬಾರ್ದು. ಬಿದ್ರೂ ಒಡೆದು ಹೋಗ್ಬಿಡುತ್ತೆ ಇದು. ಆವಾಗ ನೀರು ಒಡೆದೋದ್ರೆ ಜಾಸ್ತಿ ಎಣ್ಣೆ ಕುಡಿದು ಬಿಡುತ್ತೆ. ಮತ್ತು ತುಂಬ ದೊಡ್ಡದಾಗೂ ಲಟ್ಸ್ಕೋಬಾರ್ದು. ಆದಷ್ಟು ಮೀಡಿಯಮ್ ಸೈಜ್ ನೋಡಿ, ಪೂರಿಗಿಂತ ಚಿಕ್ಕ ಸೈಜಲ್ಲಿ ನಾವು ಇದನ್ನು ತಟ್ಕೋಬೇಕು. ಇದನ್ನು ಎಣ್ಣೆಗೆ ಹಾಕಿ ಕರಿತೀನಿ ನೋಡಿ. ಇದನ್ನು ನಾನು ಆದಷ್ಟು 2-3 ಪೂರಿನ ತೋರಿಸ್ಕೊಡ್ತೀನಿ. ಯಾವ ರೀತಿ ಕರಿಬೇಕು, ಯಾವ ರೀತಿ ಕರಿಬಾರ್ದು ಅನ್ನೋದನ್ನು ತೋರ್ಸೋಕ್ಕೋಸ್ಕರ ನಾನು ಈ ಥರ ಹೇಳ್ಕೊಡ್ತಾಯಿದ್ದೀನಿ. ಇದ್ರದ್ದು ಅಂಚೆಲ್ಲ ಒಡೆದಿರಬಾರ್ದು. ನಾವು ತಟ್ತೀವಲ್ಲ, ಹಿಂಗೆ ತಟ್ಟಿದಾಗ ಸುತ್ತ ಅರ್ಗೆಲ್ಲ ಒಡೆದು ಹೋಗ್ಬಿಡ್ಬಾರ್ದು. ಮತ್ತು ತಳೆದಾಗ ಈಗ ಮೇಲ್ಗಡೆ ಲೇಯರ್ ತುಂಬ ತೆಳು ಇದ್ದರೆ ಪೊರೆ ಥರ ಬಂದು ಅದೂ ಒಡೆದೋಗ್ಬಿಡತ್ತೆ. ಮತ್ತು ಎಣ್ಣೆ ಈರಬಾರ್ದು. ಒಡೆದೋದ್ರೆ ಎಣ್ಣೆ ಈರ್ಬಿಡತ್ತೆ. ಹಿಂಗೆ ಮೆತ್ತಗೆ ಸ್ವಲ್ಪ ಹೌದೋ ಅಲ್ವೋ ಅನ್ನಂಗೆ ಪ್ರೆಸ್ ಮಾಡಿದ್ರೆ ಅದು ಉಬ್ಬಬೇಕು. ಮತ್ತು ಈ ಪೂರಿ ಇದನ್ನು ಹಾಕಬೇಕಾದ್ರೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಹಾಗಾದರೆ ಚೆನ್ನಾಗಿ ಉಬ್ಬಿ ಬರುತ್ತೆ. ಎಣ್ಣೆ ಸುಮಾರಾಗಿ ಕಾದಿದೆ ಅಂದರೆ ಉಬ್ಬೋದು ಇಲ್ಲ, ಅರ್ಧಂಬರ್ಧ ಹಂಗಂಗೆ ಮೆದು ಇರುತ್ತೆ. ಬೇಯಿಸಿದ್ರೆ ಒಂಥರ ಕಟ್ಟಗ್ಲು ಅಂತ ಅನಿಸುತ್ತಲ್ವ, ಆ ಥರ ಬೆಂದರೆ. ಈ ಥರ ಉಬ್ಬಿದ್ರೆ ಎಣ್ಣೆನೂ ಈರಲ್ಲ. ಒಂದೊಂದು ನೋಡಿ ಅರ್ಧಂಬರ್ಧ ಬೆಂದಿಲ್ದಿರಂಗೆ ಅರ್ಧ ಮಾತ್ರ ಉಬ್ಬಿರ್ತಾಯಿತ್ತು, ಇನ್ನೊಂದು ಕಡೆ ಒಡೆದೋಗ್ಬಿಡ್ತಾಯಿತ್ತು. ಹಂಗಾಗಬಾರ್ದು. ನಾನು 2 ಥರ ತೋರಿಸ್ಕೊಡ್ತೀನಿ ಅಂತ ಹೇಳಿದ್ನಲ್ಲ ನೋಡಿ. ಇದು ಚೆನ್ನಾಗಿ ಉಬ್ಬಿತು. ಹಿಂಗೆ ಪ್ರೆಸ್ ಮಾಡಿ ಉಬ್ಬಿಸ್ಬೇಕದು. ಬಟ್ ಪ್ರೆಸ್ ಮಾಡುವಾಗಲೂ ಅಷ್ಟೇ ಸ್ವಲ್ಪ ರಫ್ ಹ್ಯಾಂಡ್ಲ್ ಮಾಡಿದ್ರೆ ಅದರಲ್ಲೂ ಒಡೆದೋಗ್ಬಿಡತ್ತೆ ಜೋಪಾನ. ನಾವು ಪೂರಿ ಮಾಡ್ತೀವಲ್ಲ, ಅಷ್ಟು ಸುಲಭವಾಗಿ ಮಾಡೋಕ್ಕೆ ಬರಲ್ಲ ಇದು. ಪೂರಿ ಆದರೆ ಸಾಧಾರಣವಾಗಿ ಒಡೆದು ಹೋಗಲ್ಲ, ಅದು ಬನಿ ಇರುತ್ತೆ. ಇದು ಬನಿ ಇರಲ್ಲ ನೋಡಿ. ಹಾಗಾಗಿ ಇದನ್ನು ಹೀಗೆ ಮಾಡಬೇಕಾಗತ್ತೆ. ತೆಂಗಿನಕಾಯಿ ಹಾಕಿ ನಾವು ರುಬ್ಬಿರೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ.
ಇದನ್ನು ಕಡಲೆಕಾಳು ಸಾರು ಜೊತೆಗೆ ಮಾಡ್ತಾರೆ. ಹೋಟ್ಲಲ್ಲೆಲ್ಲ ಕಡಲೆಕಾಳು ಸಾರು ಜೊತೆಗೆ ಕೊಡ್ತಾರೆ. ಬೇಕಾದ್ರೆ ನಾನ್ ವೆಜ್ ಗ್ರೇವಿ ಜೊತೆಗೂ ತೊಗೋಬೋದು. ನಾನಿವತ್ತು ಕ್ಯಾಪ್ಸಿಕಮ್ ಗ್ರೇವಿ ಮಾಡಿದ್ದೆ, ಅದ್ರ ಜೊತೆ ನಾನು ತೊಗೋತಾ ಇದ್ದೀನಿ. ಬಟ್ ನಿಮಗೆ ತೋರ್ಸೋಕ್ಕೋಸ್ಕರ ಅಂತ ಚಟ್ನಿ ಜೊತೆ ತಿನ್ನೋದಕ್ಕೂ ತೋರಿಸ್ಕೊಡ್ತೀನಿ. ನೋಡಿ, ಇದನ್ನು ಚಟ್ನಿ ಜೊತೆ ತಿನ್ನೋದಕ್ಕೋಸ್ಕರ ಅಂತ ಮಾಡಿರೋದು. ಇದೇನು ನಾನು ಏನು ಮಾಡಿದ್ದೀನಿ ಅಂದರೆ, ಇವಾಗ ಇದು ಹಿಟ್ಟು ತೊಗೊಂಡಿದ್ನಲ್ಲ, ಕಲಿಸ್ಕೊಂಡಿದ್ನಲ್ಲ, ಅದನ್ನು ಅರ್ಧ ಆ ಥರ ಮಾಡಿದೆ. ಇನ್ನು ಅರ್ಧಕ್ಕೆ 1 ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕಿದ್ದೀನಿ. ಮತ್ತು ಇನ್ನೂ ಒಂದು 1 ಸ್ಪೂನಷ್ಟು ಕರಿ ಎಳ್ಳನ್ನ ಹಾಕ್ಕೊಂಡಿದ್ದೀನಿ. ನೋಡಿ, ಇದನ್ನು ಚಿಲ್ಲಿ ಫ್ಲೇಕ್ಸು ಕರಿ ಎಳ್ಳು ಹಾಕ್ಕೊಂಡು ತಟ್ಕೊತಾ ಇದ್ದೀನಿ. ತಟ್ಟೋದಕ್ಕೆ ಬೇಕಾದರೆ ನೀವು ಒಂದು ಸಣ್ಣದ ಪ್ಲೇಟ್ನ ಇಟ್ಕೊಂಡ್ರೂ ನಡೆಯುತ್ತೆ. ಬಟ್ ಅರ್ಧಗೂ ಒಡೆದೋಗ್ಬಿಡುತ್ತೆ. ಪ್ಲೇಟ್ ಇಟ್ಕೊಂಡು ಪ್ರೆಸ್ ಮಾಡಿದ್ರೂ ಒಂದೊಂದು ಸತಿ ಅರ್ಗೂ ಒಡೆದೋಗುತ್ತೆ. ಇದು ಅರ್ಧಗೂ ಒಡೆದು ಹೋಗದಿರಂಗೆ ನೀವು ಪ್ರೆಸ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ತಿನ್ನೋದಕ್ಕಂತೂ ತುಂಬಾ ಟೇಸ್ಟಿ ಆಗುತ್ತೆ. ಈ ಥರ ಚಿಲ್ಲಿ ಫ್ಲೇಕ್ಸು ಕರಿ ಎಳ್ಳು ಹಾಕಿರೋದ್ರಿಂದ ಬೇಕಾದರೆ ನೀವು ಹಾಗೇನೂ ತಿಂದ್ಬಿಡ್ಬೋದು. ಅಷ್ಟು ಇಷ್ಟಪಟ್ಟು ತಿಂತವೆ ಮಕ್ಕಳುಗಳು. ನಮ್ಮ ಮನೆ ಪಾಪು ಹಾಗೆ ಇಷ್ಟಪಟ್ಟು ತಿಂದಳು. ಯಾವಾಗಲೂ ಒಂದೇ ಥರ ಪೂರಿ ತಿನ್ನೋದು ಬೇಡ ಅಂತ ನಿಮ್ಗೆ ಸ್ವಲ್ಪ ಡಿಫ್ರೆಂಟಾಗಿ ತೋರಿಸೋಣ ಅಂತ ನಾನು ಇದನ್ನು ಮಾಡಿದ್ದೀನಿ. ನಮ್ಮ ಮಡಿಕೇರಿ ಕಡೆ ಯಾವಾಗಲೂ ಮಾಡ್ತಾ ಇರ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಇದನ್ನು ಟೇಸ್ಟ್ ಮಾಡ್ಕೊಂಡು ತಿಂದಮೇಲೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೆಂಗೆ ಬಂತು ಅಂತ ಅಂದ್ಬಿಟ್ಟು. ತುಂಬಾ ರುಚಿ ಅಂತ ಅನಿಸುತ್ತೆ. ಹೊಸಬ್ರಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಹೊಸ ಹೊಸ ತಿಂಡಿನ ನಿಮಗೆ ತೋರಿಸ್ಕೊಡೋಕ್ಕೆ ನಾನು ಇಷ್ಟಪಡ್ತೀನಿ. ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಬಟ್ ಒಂದು ಲೈಕ್ ಕೊಡೋದಂತೂ ನೀವು ಮರೀಲೇಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ, ಲೈಕ್ ಕೊಡೋದ್ರಿಂದ ಏನು ನಿಮಗೆ ದುಡ್ಡು ಖರ್ಚಾಗಲ್ಲ. ಬಟ್ ನೀವು ಇಷ್ಟಪಟ್ಟಿದ್ದೀರಾ ಅಂದರೆ ಇನ್ನೊಂದು 4 ಜನ ಇದನ್ನು ನೋಡೋಕ್ಕೆ ಪ್ರಯತ್ನ ಪಡ್ತಾರೆ. ನೋಡೋಕ್ಕೆ ಸಜೆಷನ್ ಆಗುತ್ತೆ ಇದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನನ್ನ ಶ್ರಮನೂ ಸಾರ್ಥಕ ಆಗುತ್ತಲ್ವಾ, 4 ಜನ ನೋಡಿದ್ರೆ. ನೋಡಿದ್ದು ಪ್ಲೇನ್ ಪತ್ತಲಿದು, ಇದು ಹೆಸರೇ ಪತ್ತಲ್ ಅಂತ ಅಂದ್ಬಿಟ್ಟು ಇದನ್ನು ನಾನು ಕ್ಯಾಪ್ಸಿಕಮ್ ಗ್ರೇವಿ ಜೊತೆಗೆ ಮಾಡಿದ್ದೀನಿ. ಇದನ್ನು ನಾನು ಟಿಫನ್ ಬಾಕ್ಸ್ಗೆ ಅಂತ ಅಂದ್ಬಿಟ್ಟು ಚಟ್ನಿ ಜೊತೆಗೆ ಮಾಡಿದ್ದೀನಿ. ಟಿಫನ್ ಬಾಕ್ಸ್ಗೆ ಹಾಕಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ಚಾನಲ್ನ ನೀವು ಇಷ್ಟಪಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸರಳ ಮೈಸೂರು. ಥ್ಯಾಂಕ್ ಯು ಫಾರ್ ವಾಚಿಂಗ್.